ನೇಹದ ನಾಟಕ ನೇಯ್ಗೆ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ನೇಹದ ನೇಯ್ಗೆ ಒಂದು ರಂಗಾಸಕ್ತರ ಕಾರ್ಯಾಗಾರ. ಅದು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಆತಿಥ್ಯದಲ್ಲಿ ನಡೆದು ಮುಗಿದಿದೆ. ನಾಟಕಕ್ಕೆ ಒಂದು ಕಾಯಂ ಗುರುತು ಇದೆ. ಅದು ಒಂದು ಕಡೆ ನಗುಮುಖ, ಇನ್ನೊಂದು ಕಡೆ ಅಳುಮುಖ. ಅರ್ಧ ಶತಮಾನದ ಹಿಂದಿನವರೆಗೆ ಎಲ್ಲಾ ರಂಗಕಲೆಗೆ ಏನು ದೈವ ಕಲೆಗೆ ಸಂಬಂಧಿಸಿದವರ ಬದುಕು ನಗುವಿನ ಅಳುವಿನ ಉಯ್ಯಾಲೆ, ಈ ರಂಗ ಸಂಘದ ಕರೆಯೋಲಿ ಎಂದು ಜೋಲಿ ಹೊಡೆಯುತ್ತಿದ್ದುದಾಗಿತ್ತು. ಆದರೆ ಅದು ಒಂದು ರೀತಿಯ ಬಂಧುತ್ವ. ಅದನ್ನು ಕೆಲವರು ಚಟ ಎಂದು, ಕೆಲವರು ಜೂಜು ಎಂದು ಕರೆದುದು ಇದೆ. ನಿಜ ಕಲಾವಿದರು ಈ ಚಟದಲ್ಲಿ ಬಿದ್ದ ಮೇಲೆ ಎದ್ದು ಬಂದುದು ಕಡಿಮೆ. ಹಾಗೆಯೇ ಈ ಜೂಜಾಡಲು ಹೊರಟವರು ಹಿಂತಿರುಗಿ ನೋಡಿದ್ದಿಲ್ಲ. ಒಂದೇ ಒಂದಷ್ಟು ಕಾಲ ಮೆರೆತ ಇಲ್ಲವೇ ದಿವಾಳಿ. ಎಂದಿಗೆ ಬರುವುದು ಬೆಳಕಿನ ಹಬ್ಬ ಎನ್ನುತ್ತಾ ಅಲೆದವರೇ ಹೆಚ್ಚು. ಯಾಕೆಂದರೆ ಈ ರಂಗಕ್ಷೇತ್ರ ಎನ್ನುವುದು ಬೆಳಕು ನೆರಳಿನಾಟ. ಅಲ್ಲಿ ನಟಿಸುವವರ ಬದುಕು ಕೂಡ ಬೆಳಕಿನಲ್ಲಿ ಮಿಂಚಿ ನೆರಳಿನಲ್ಲಿ ಬೀಳುವುದಾಗಿದೆ. ಜೀವನ ನಾಟಕ ಎಂಬ ಒಂದು ಕನ್ನಡ ನಾಟಕ ಒಂದು ಕಾಲದಲ್ಲಿ ತುಂಬಾ ಪ್ರಸಿದ್ಧವಾಗಿತ್ತು. ಭಾವುಕರು ಜಗವೇ ನಾಟಕ ರಂಗ ಎಂದು ಹಾಡುತ್ತಾ ತಾವೇ ಪಾತ್ರಧಾರಿಗಳಾಗಿ ಕನಸಿನ ಲೋಕದಲ್ಲಿ ವಿಹರಿಸಿದ್ದು ಇದ್ದೇ ಇದೆ. ಇದು ಎಲ್ಲ ಕಲೆಗಳಿಗೂ ಅನ್ವಯಿಸುವ ಮಾತಾಗಿದೆ. ಇದ್ದುದರಲ್ಲಿ ಈಗೀಗ ಕೆಲವು ಕಲಾವಿದರು ಉತ್ತಮ ಆದಾಯ ಪಡೆಯುತ್ತಾರೆ. ಹಿಂದೆಲ್ಲ ಅದಕ್ಕೆ ಬೇರೆ ದಾರಿಯೇ ಇರಲಿಲ್ಲ. ಅರ್ಧ ಶತಮಾನದ ಹಿಂದೆ ನಾಟಕ ಎಂಬುವುದು ಜನ ಮನ ಸೆಳೆಯುವ ಲೋಕವಾಗಿತ್ತು. ಚಲನಚಿತ್ರ ರಂಗವು ಬಣ್ಣದತ್ತ ಹೊರಳುತ್ತಿತ್ತು. ನಾಟಕ ನೋಡಲು ಜನರು ಗಾಡಿ ಕಟ್ಟಿಕೊಂಡು ಬಂದು ಗುಂಪಾಗಿ ನೋಡುತ್ತಿದ್ದರು. ಹಾಗೂ ಹೀಗೂ 10:30 ಗಂಟೆಗೆ ನಾಟಕ ಆರಂಭವಾಗಿ 2:30 ಗಂಟೆಯವರೆಗೆ ನಡೆದರೆ ಅದು ಆಗ ನಾಟಕ. ಅದೆಲ್ಲ ಇಂದು ಹಳ್ಳಿಗಳಲ್ಲೂ ಇಲ್ಲ. ಇನ್ನು ಆಟದ ಮೇಳದ 2ನೇ ವೇಷಧಾರಿ ಕೂಡ ತನ್ನ ವೇಷದ ಸಾಮಗ್ರಿಯ ಬೆತ್ತದ ಪೆಟ್ಟಿಗೆಯನ್ನು ತಾನೇ ಹೊತ್ತು ನಡೆಯುತ್ತಿದ್ದ ಕಾಲವದು. ಸಾಂಪ್ರದಾಯಿಕ ಜಾತಿಯ ಗುತ್ತಿಗೆಗೆ ವಿರುದ್ಧವಾಗಿ ಶೂದ್ರರು ಗೋಳಿಗರಡಿ ಮೇಳದಂತಾವನ್ನು ಕಟ್ಟಿ ಏಗಿದ್ದೂ ಇದೆ. ಊರೂರು ಅಲೆದು ಅಂದಂದೇ ಹಣ ಸಂಗ್ರಹಿಸಿ ಆ ಊರಿನಲ್ಲಿ ಅಂಥ ಮೇಳಗವರು ಅಂದೇ ಆಟ ಆಡಬೇಕಾದ ದಿನಗಳು ಅದು. ಇಂದು ಕಲಾವಿದರು ಆಟದ ಸಮಯಕ್ಕೆ ವಾಹನಗಳಲ್ಲಿ ಬರುತ್ತಾರೆ. ಮೇಳದ ಎಲ್ಲಾ ಸಾಮಗ್ರಿ ತರಲು ಹೊಂದಿಸಲು ಬೇರೆಯೇ ಸಿಬ್ಬಂದಿ ಇರುತ್ತಾರೆ. ಅವರು ಹಗಲು ಎಲ್ಲಾ ವ್ಯವಸ್ಥೆ ಮಾಡುತ್ತಾರೆ. ದೈವರಂಗ ಸೇವೆ ಎನ್ನುವುದು ಕೂಡ ಸರಿಯಾದ ಬೆಳಕು ಕಂಡುದು ಇತ್ತೀಚೆಗೇನೆ. ದೈವಾವೇಶಗೊಳ್ಳುವ ವ್ಯಕ್ತಿಯಲ್ಲಿ ಎಲ್ಲ ಜಾತಿಯವರು ತಗ್ಗಿ ಬಗ್ಗಿ ದೈವವೇ ಎಂದು ನಡೆದುಕೊಳ್ಳುತ್ತಾರೆ. ಆದರೆ ದೈವ ನರ್ತಕ ವೇಷ ಕಳಚುತ್ತಲೇ ದಾನಿಂಬೆ ಎಂದು ಅವರ ಜಾತಿ ಮತ್ತು ಹೆಸರನ್ನು ಕೀಳಾಗಿ ಕಂಡು ಮಾತನಾಡುತ್ತಿದ್ದರು. ಅಂದರೆ ವೇಷಕ್ಕೆ ಮಾತ್ರ ಬೆಲೆ, ಅದನ್ನು ನಿರ್ವಹಿಸುವ ವ್ಯಕ್ತಿಗೆ ಬೆಲೆ ಇಲ್ಲ. ಆದರೆ ಕಳೆದೆರಡು ದಶಕದಿಂದ ಬದಲಾವಣೆ ಆಗಿದೆ. ದೈವ ನರ್ತಕರು ಒಳ್ಳೆಯ ಸಂಭಾವನೆ ಮತ್ತು ಗೌರವ ಪಡೆಯುತ್ತಿದ್ದಾರೆ. ಆದರೂ ಅವನು ದೈವದ ವೇಷದಲ್ಲಿ ನನ್ನ ಹೆಸರು ಹೇಳಿ ಅಷ್ಟು ಜೋರಾಗಿ ಕೂಗಿದೆ ಎಂದು ಹೇಳುವವರು ಈಗಲೂ ಇಲ್ಲದೇ ಇಲ್ಲ. ನಾಟಕದಲ್ಲಿ ರಾಜ ಪಾರ್ಟ್, ರಂಗದೊರೆ ನಿಜ ಜೀವನದಲ್ಲಿ ಕಷ್ಟದಲ್ಲಿ ಸಂಸಾರ ಸುಧಾರಕ ರಂಗಸೂರ ಆಗಿರಬಹುದು. ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಹಿಂದೆಲ್ಲ ಆಮ್ದನಿ ಅಟ್ಟನ್ನಿ ಖರ್ಚ ರೂಪಾಯಿ. ಇಂದು ಆ ಸ್ಥಿತಿ ಇಲ್ಲ. ರಂಗದಿಂದ ತೆರೆಯವರೆಗೆ ಇಂದು ಆ ಸ್ಥಿತಿ ಇಲ್ಲ ಎಂದ ಕೂಡಲೇ ಎಲ್ಲ ಬದಲಾಗಿದೆ ಎಂದು ಅರ್ಥವಲ್ಲ. ಕೆಲವರಿಗೆ ಯಾವುದೇ ಅವಕಾಶ ಸರಿಯಾಗಿ ಸಿಗದೆ 6ಕ್ಕೆ ಏರದೆ 3ಕ್ಕೆ ಇಳಿಯದೇ ಇರುತ್ತಾರೆ. ಕೆಲವೊಮ್ಮೆ ಎಲ್ಲೂ ಸಲ್ಲದವರಾಗಿ ಕಳೆದು ಹೋಗುತ್ತಾರೆ. ಇಷ್ಟಕ್ಕೂ ನಾಟಕ ಎಂದರೇನು? ಸಮಾಜದಲ್ಲಿ ನಡೆಯುವುದನ್ನು ಮನೋರಂಜನೆ ಇಲ್ಲವೇ ತತ್ವ ಬಿತ್ತನೆ ರೂಪದಲ್ಲಿ ಒಂದು ಕ್ರಮದಲ್ಲಿ ಜನರೆದುರು ತೆರೆದಿಡುವುದಾಗಿದೆ. ಇದಕ್ಕೆ ಮುಖ್ಯ ಮುಖ ಕಥೆಯನ್ನು ನೋಟ ಜೋಡಣೆಯೊಡನೆ ಕೊಂಡೊಯ್ಯುವುದಾಗಿದೆ. ಇದನ್ನೇ ಚಲನಚಿತ್ರದಲ್ಲಿ ಚಿತ್ರಕಥೆ ಎನ್ನುತ್ತಾರೆ. ಇದಕ್ಕೆ ತುಳು ಚಿತ್ರರಂಗದಲ್ಲಿ ಅತ್ಯುತ್ತಮ ಉದಾಹರಣೆ ಇದೆ. ವಿಶುಕುಮಾರ್ ನಿರ್ದೇಶನದ ಕೋಟಿ ಚೆನ್ನಯ್ಯ ಕಪ್ಪು ಬಿಳುಪು ತುಳು ಚಿತ್ರ ಬಂದಿತ್ತು. ಅದು ತುಳುವಿನಲ್ಲಿ ಮೊದಲು 100 ದಿನ ಓಡಿದ ಮತ್ತು ಬೆಂಗಳೂರಿನಲ್ಲೂ ಭರ್ಜರಿಯಾಗಿ ಬಿಡುಗಡೆಯಾದ ಮೊದಲ ಚಲನಚಿತ್ರ.
ಆ ಕಪ್ಪು ಬಿಳುಪು ತುಳು ಚಿತ್ರದ ಯಶಸ್ವಿಗೆ ಅತಿ ಮುಖ್ಯ ಕಾರಣ ಬಿಗಿಯಾದ ಚಿತ್ರಕಥೆ. ಮುಂದೆ ಬಣ್ಣದಲ್ಲಿ ರಾಜಶೇಖರ್ ಕೋಟ್ಯಾನ್ ಮೊದಲಾದವರು ಇದ್ದ ಕೋಟಿ ಚೆನ್ನಯ್ಯ ತುಳು ಚಿತ್ರ ಬಂತು. ಅದು ಅಸಲಿಗಿಷ್ಟು ಪ್ರದರ್ಶನ ಕಂಡಿತು. ಈ ಚಿತ್ರವು ಪಾಡ್ದನ ಹೋದಂತೆ ಹೋಗಿದೆಯೇ ಹೊರತು ಗಟ್ಟಿಯಾದ ಚಿತ್ರಕಥೆಯನ್ನು ಹೊಂದಿರಲಿಲ್ಲ. ಅದೇ ಕೊರತೆ. ಕತೆ, ಕಾದಂಬರಿ, ನಾಟಕಗಳಿಗೆ ಇರುವ ಮುಖ್ಯ ವ್ಯತ್ಯಾಸ ದೃಶ್ಯ ಜೋಡಣೆಯಾಗಿದೆ. ಚಲನಚಿತ್ರವಾದರೆ ಕೆಲವು ದೃಶ್ಯಗಳನ್ನು ಮಾತಿಲ್ಲದೆಯೇ ತೋರಿಸಬಹುದು. ಆದರೆ ನಾಟಕಗಳಲ್ಲಿ ಮಾತಿಲ್ಲದೆ ದೃಶ್ಯವನ್ನು ಹೆಚ್ಚಾಗಿ ತೋರಿಸುವುದು ಸಾಧ್ಯವಿಲ್ಲ. ಅದಕ್ಕೊಂದು ಮಿತಿ ಇರುತ್ತದೆ. ಕಥೆಯಲ್ಲಿ ಬರುವ ವಿವರಣೆಯನ್ನು ಚಲನಚಿತ್ರದಲ್ಲಿ ತೋರಿಸಿದಂತೆ ನಾಟಕದಲ್ಲಿ ಹೆಚ್ಚು ತೋರಿಸಲಾಗದು. ಇಲ್ಲಿ ಮಾತೇ ಮಾಣಿಕ್ಯ. ಆದ್ದರಿಂದ ಮಾತು ಬರೆಯುವವರು ಮುಖ್ಯರಾಗುತ್ತಾರೆ. ಅವರೇ ನಾಟಕಕಾರರಾಗುತ್ತಾರೆ. ನಾಟಕಗಳು ಕೆಲವೊಮ್ಮೆ ಒಳ್ಳೆಯದಿದ್ದರೂ ಸೂಕ್ತ ಪ್ರಚಾರ, ಚುರುಕು ಮಾತಿನ ಮಂಟಪ ಇಲ್ಲದಿದ್ದರೆ ಅದು ಜನರನ್ನು ಮುಟ್ಟುವುದು ಕಷ್ಟ. ನಾಟಕವನ್ನು ಜನರಿಗೆ ಮುಟ್ಟಿಸುವಲ್ಲಿ ಕಲಾ ಪೋಷಕರ ಪಾತ್ರವೂ ಮುಖ್ಯ. ಈಗೀಗ ಕೆಲವರು ಕಲಾ ಪೋಷಕರೆಂದರೆ ದೇಣಿಗೆ ನೀಡುವವರು ಎಂದಾಗಿದೆ. ಕಲಾ ಪೋಷಕರು ಎಂದರೆ ಒಂದು ನಾಟಕ ತಂಡದೊಡನೆ ನಿಂತು ಮುನ್ನಡೆಸುವವರಾಗಿದ್ದಾರೆ. ಕೆಲವೊಮ್ಮೆ ಅವರು ದೇಣಿಗೆ ನೀಡುವಷ್ಟು ಹಣವಂತರಲ್ಲವಾದರೆ ದೇಣಿಗೆ ನೀಡುವವರನ್ನು ಹಿಡಿದು ಮುನ್ನಡೆಸುವವರು ಕಲಾ ಪೋಷಕರಾಗುತ್ತಾರೆ. ನಾಟಕವು ಚಪಟಾಗುವುದು ಇಲ್ಲವೇ ಸೂಪರ್ ಆಗುವುದು ಬರೆದ ಮಾತು ಮತ್ತು ಅದನ್ನು ನಟರು ಜನರ ಮುಂದಿಟ್ಟ ಶೈಲಿಯನ್ನು ಅವಲಂಬಿಸಿರುತ್ತದೆ. ಹೀಗೆಯೇ ಮುಂದಿಡಬೇಕು ಎಂದು ತಿಳಿಸುವವರೇ ನಿರ್ದೇಶಕರು. ಒಟ್ಟಿನಲ್ಲಿ ನಾಟಕಗಳು ಬೆಳಕು, ರಂಗಸಜ್ಜಿಕೆ, ಪ್ರಸಾದನ, ನಾದಲೀಲೆ, ಸಾಹಿತ್ಯ, ಮಾರ್ಗದರ್ಶನ, ಜನರಿಗೆ ಮುಟ್ಟಿಸುವ ನಟವರ್ಗ ಇವೆಲ್ಲವನ್ನು ಒಳಗೊಂಡುದಾಗಿದೆ. ಸಂತ ಎಲೋಶಿಯಸ್ ಕಾಲೇಜಿನಲ್ಲಿ ನಡೆದ ನೇಹದ ನೇಯ್ಗೆ ಎಂಬುದು ನಾಟಕ ನೇಯ್ಗೆಗೆ ಒಂದು ಬೀಜ ಮಂತ್ರ. ಆ ಬೀಜ ಮೊಳೆತು ಮರವಾಗಬೇಕು ಅಷ್ಟೇ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.